ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರದ ಮಧ್ಯಭಾಗ ಅಂದ್ರೆ ಅದು ಟಿಬಿ ರೋಡ್ ಮತ್ತು ಟಿಬಿ ರೋಡ್ ತಾವು ನೋಡ್ಬೋದು. ಇದು ಟಿಬಿ ರೋಡ್ ಒಂದು ಯಮ ಗುಂಡಿದೆ. ಈ ಗುಂಡಿಗೆ ಯಾರು ಬಿದ್ರೆ ಡೈರೆಕ್ಟ್ ಪರಲೋಕ ಹೋಗ್ತಾರ ಅವರು. ಸೊ ಇಲ್ಲಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಕಣ್ಣು ಮುಚ್ಚಿ ಕೂತ್ಕೊಂಡು ಅಥವಾ ಇಲ್ಲಿ ಯಾರ ಸಾವು ಆದ್ಮೇಲೆ ಎತ್ತಿಸ್ಕೊಂಡಾರಂತ ಗೊತ್ತಿಲ್ಲ. ಹಾಗಾಗಿ ನಮ್ಮ ಜೊತೆಗೆ ಅವ್ರ ಜೊತೆಗೆ ಮಾತಾಡೋಣ ಬನ್ನಿ. ಈ ಸಮಸ್ಯೆ ತಾವು ಎಜ್ಜಿನಿಂದ ನೋಡಕತ್ತೀರ ಹಾಗೂ ಅನುಭವಿಸೋಕತ್ತೀರ. ಸ್ಥಳೀಯರು, ತಮ್ಮ ಹೆಸರಮ್ಮ? 5 ವರ್ಷ ಆತ್ರಿ. ನಮ್ಮ ಹೆಸರು ಸುನಂದಬಾಯಿ. ಇದು ಎಷ್ಟು ವರ್ಷದಿಂದ ಈಗ ನಾವಿಲ್ಲಿ ಬಂದು ಈಗ 12 ವರ್ಷ ಆತ್ರಿ. ಈಗ 12 ವರ್ಷ ಆದ್ರೆ ಒಂದು 8 ವರ್ಷ ಆತ್ ನೋಡ್ರಿ. ನಾವ್ ಇದನ್ನ ನೋಡಕತ್ತೀವಿ. ಆದ್ರೆ ಈ ಇದಿಷ್ಟು ಅಗಲ ಆಗಿತ್ತು ಒಂದ್ 6 ವರ್ಷ ಆತ್ ನೋಡ್ರಿ. 5-6 ವರ್ಷ ಆತ್ರಿ. ಈ ಇದ್ರದ ದೂರ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ನೀವು ಕೊಟ್ಟಿದ್ರಾ ಅಥವಾ ಹಂಗೆ ಬಾಯಿ ಮತ್ತೆ ಹೇಳಕತ್ತೀರಾ? ನೋಡಿ ಹೋಗ್ತಾರ್ರಿ ಬಂದು. ಅಲ್ಲ, ಅಧಿಕಾರಿ ಇಲ್ಲಿ ಬಂದು ಭೇಟಿ ಕೊಟ್ಟಿ ನೋಡೋಗ್ತಾರ ಅಷ್ಟೇ, ಕೆಲಸ ಎಂತ ಮಾಡಲ್ಲ. ಬಂದ್ ಹೋಗ್ಯಾರ್ರಿ. ಸರ್, ತಮ್ಮ ಹೆಸರು? ದುಗ್ಗಪ್ಪ ಅಂತ. ಸ್ಥಳೀಯರ ಕೌನ್ಸಿಲರ್ ಬಂದ್ ಹೋಗ್ಯಾರ, ಕಮಿಷನರ್ ಬಂದ್ ಹೋಗ್ಯಾರ, ಎಲ್ಲಾರು ಹೇಳಿ ಸಾಕಾಗೈತಿ. ಶಾಸಕರು ಸಹಿತ ಬಂದ್ ಹೋಗ್ಯಾರ. ನಂದಿಗ ಶ್ರೀನಿವಾಸ ಅವರು ಈ ಬಂದ್ ಹೇಳೋಗ್ಯಾರ. ಸರ್, ಇಲ್ಲಿ ಬಿದ್ದ ಯಾರ ಸಾವು ನೋವು ಏನಾರ ಆಗೈತಾ? 2 ಹಸು ಸತ್ತವ್ರಿ. ಪಾಪ ನಾಗಣ್ಣರವು ಒಂದ್ 10-15 ಜನಕರ ಬಿದ್ದ ಬೀಳ್ತಾರ. ವಾರಕ್ಕೆ ಒಂದ್ 2 ಬಿದ್ದ ಬೀಳ್ತಾರ. ಆ ಸೊಳ್ಳಿ ಗಿಳ್ಳಿ ಏನ್ ಕಾಟ ಅಂತೀರಿ. ರಾತ್ರಿ ನಿಲ್ಲಕ್ ಆಗಲ್ಲ, ನೀವು ರಾತ್ರಿ ಬರ್ಬೇಕ್ರಿ. 3 ಸಂಜೆ ಹೊತ್ತು ಬಾಗ್ಲ ಹಾಕೊಂಡು ಕುಂದ್ರಬೇಕು ನೋಡ್ರಿ. ಲಕ್ಷ್ಮಿ ಬರ್ತಾರ ಬಾಗ್ಲ ತೆಗಿತಾರ, ನಾವ್ ಬಾಗ್ಲ ಹಾಕೊಂಡು ಕುಂತ್ಕೋಬೇಕು. ತಾವೇನಾರ ಕಷ್ಟ ಪಡ್ತೀರ? ಸರ್, ನನ್ನ ಹೆಸರು ರಶ್ಮಿ ಅಂತ ಹೇಳಿ. ಸರ್, ನಾವೀಗ ಬಂದ್ಬಿಟ್ಟು 5-6 ವರ್ಷ ಆಯ್ತು. 6 ವರ್ಷದಿಂದ ಈ ಪ್ರಾಬ್ಲಮ್ ಏನಿದೆ ಸರ್, ಇದೇ ತರನೇ ಇದೆ. ಎಲ್ರು ಬರ್ತಾರೆ, ಇದು ರೆಸ್ಪಾನ್ಸಿಬಿಲಿಟಿ ಯಾರು ತಗೊಳಂಗಿಲ್ಲ, ಕೇರ್ ತಗೊಳಂಗಿಲ್ಲ. ಮಕ್ಳು ಬೀಳ್ತಾರೆ, ಆಕ್ಳುಗಳು ಬೀಳ್ತಾವೆ. ಮೇನ್ ರೋಡ್ ಆಗಿರೋದ್ರಿಂದ ಗಾಡಿಗಳು ಬೀಳ್ತವೆ. ಇಲ್ಲಿವರೆಗೂ ಯಾರು ಬರ್ತಾರೆ ಸರ್, ನೋಡ್ಕೊಳ್ತಾರೆ, ಹೋಗ್ತಾರೆ. ಏನು ಕೇರ್ ತಗೊಳೋದಿಲ್ಲ, ಏನ್ ರೆಸ್ಪಾನ್ಸಿಬಿಲಿಟಿ ಆಯ್ತಮ್ಮ ಮಾಡಿಸ್ತೀವಿ ಹೋಗ್ತೀವಿ ಅಂತ ಹೇಳ್ತಾರೆ. ಇಲ್ಲಿವರೆಗೂ ಯಾರು ಬಂದಿಲ್ಲ ಸರ್. ಬರ್ತಾರೆ, ಹೋಗ್ತಾರೆ. ಎಲೆಕ್ಷನ್ ಬರಾಕತ್ತಿದೆ. ಹೌದು. ಸೊ ಜನಪ್ರತಿನಿಧಿ ಬರ್ತಾರ, ನಾವು ಅದು ಮಾಡ್ತೀವಿ, ನೀವು ಇದು ಮಾಡ್ತೀವಿ. ಇದು 5-6 ವರ್ಷ ಅಂತ ಹೇಳ್ತಾ ಇದ್ರಲ್ಲ, 5-6 ವರ್ಷ ಹಿಂದ್ಗಡೆ ಯಾರಿದ್ರಲ್ಲ ಜನಪ್ರತಿನಿಧಿ? ಒಂದೇ ವಾರ್ಡಿಗೆ ಬರಲ್ರಿ ಸರ್. ಇದು 2-3 ವಾರ್ಡಿಗೆ ಸೇರುತ್ತೆ ಸರ್. 4 ವಾರ್ಡಿಗೆ ಜಂಟಿಯಾಗಿ ಬರುತ್ತೆ. ಈ ಸೈಡ್ ಬೇರೆ ಇದೆ, ಈ ಸೈಡ್ ಬೇರೆ ಇದೆ. ಹಂಗಾಗಿ ನಮಗೆ ಆಗ್ಬೇಕು, ನಿಮಗೆ ಆಗ್ಬೇಕು ಅನ್ಕೊಂತ ಕೂತವ್ರ್ತಾರೆ ಸರ್. ಯಾರು ಇಲ್ಲಿವರೆಗೂ ಅದೇ ಬರ್ತಾರೆ, ನೋಡ್ತಾರೆ, ಆಯ್ತು ಬರ್ತೀವಿ, ನೋಡ್ತೀವಿ, ಮಾಡ್ತೀವಿ ಅಂತ ಹೇಳ್ತಾರೆ, ಹೋಗ್ತಾರೆ ಸರ್. ಇಲ್ಲಿವರೆಗೂ ಯಾರು ಏನು ಮಾಡ್ಸಿಲ್ಲ. ಈಗ ನಿಮ್ಮ ಸಮಸ್ಯೆ ಏನಿದೆ, ಮೇನ್ ಇದೇ ಇರುತ್ತೆ. ಹೌದು ಸರ್, ಇದು ಒಂದು ಮೇನ್ ರೋಡ್. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಕೊನೆ ಮಾತು ಸರ್ ಅದೇ ಸರ್. ಈಗ ಯಾರಿಗಾದ್ರೂ ಏನಾದ್ರೂ ಆಗೋಕ್ಕಿಂತ ಮುಂಚೆ ಬಂದು ಸ್ವಲ್ಪ ಕೇರ್ ತಗೊಂಡು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಟ್ರೆ ಎಲ್ರಿಗೂ ಒಳ್ಳೇದಾಗುತ್ತೆ ಸರ್. ಎಲ್ಲರೂ ಚೆನ್ನಾಗಿರ್ತಾರೆ. ನಾವು ಏನ್ ಹೇಳಕ್ಕೆ ಸರ್, ಎಲ್ಲರಿಗೂ ಒಳ್ಳೇದಾದಂಗ ನಮ್ಗೆ ಒಳ್ಳೇದಾದ ಸಾಕು. ಇಲ್ಲಿ ಗುಂಡಿ ಐತಿ, ಯಾರು ಇನ್ನು ಚಿಕ್ಕ ಮಕ್ಕಳು ಯಾರು ಬಿದ್ದಿಲ್ಲ, ದೊಡ್ಡವ್ರು ಬಿದ್ದಿದ್ದಾರೆ. ಗಾಯಗಳಾಗಿರೋ ಸಣ್ಣ ಪುಟ್ಟ, ಅತಿ ದೊಡ್ಡ ಗಾಯಗಳು ಏನಾಗಿಲ್ಲ. ಜೀವ ಮುಂದೆ ಅನಾಹುತ ಆಗಕ್ಕಿಂತ ಬಂದು ಇದು ಚೂರು ನೋಡ್ಕೊಂಡು ಏನನ್ನೊಂದು ಮಾಡಿಕೊಟ್ಟು ಸರಿ ಮಾಡಿಕೊಟ್ರೆ ಚೆನ್ನಾಗಕ್ಕ ಸರ್. ಸರ್, ನನ್ನ ಹೆಸರು ಕೆ ಉಮರ್ ಬಾಷಾ ಅಂತ. ಇದು 8ನೇ ವಾರ್ಡ್ಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಎಷ್ಟೋ ಸರಿ ಐತಲ್ಲ, ನಾವು ನಗರಸಭೆಗೂ ಕಂಪ್ಲೇಂಟ್ ಮಾಡಿದ್ದೇವೆ. ಇಲ್ಲಿ ಸಾರ್ವಜನಿಕರು ಐತಲ್ಲ ಬಹಳ ತೊಂದರೆಯನ್ನ ಅನುಭವಿಸ್ತಿದ್ದಾರೆ, ಗಾಡಿಯವರು ಅದರೆಲ್ಲ. ಯಾಕಂದ್ರೆ ಇದು ಐತಲ್ಲ, ಹರಿಹರೇಶ್ವರ ದೇವಸ್ಥಾನಕ್ಕಾಗ್ಲಿ, ಈ ಕಡೆ KEB ಹೋಗಕ್ಕಾಗ್ಲಿ, ದೇವಸ್ಥಾನಕ್ಕೆ ಹೋಗಕ್ಕಾಗ್ಲಿ, ಒಳಗೆ ಹೋಗಕ್ಕಾಗ್ಲಿ, ವಾಹನಗಳು ವೆಹಿಕಲ್ಸ್ ಬಹಳ ಓಡಾಡ್ತವೆ. ಎಷ್ಟೋ ಸತಿ ಗುಂಡಿಯಲ್ಲಿ ಬಿದ್ದಿದ್ದಾರೆ, ಈ ಚರಂಡಿಯಲ್ಲಿ ಬಿದ್ದಿದ್ದಾರೆ ಬಹಳ ಸತಿ. ಈ ಚರಂಡಿಯಲ್ಲಿ ಬಹಳ ಸತಿ ಬಿದ್ದಿದ್ದಾರೆ ಜನ. ಎಷ್ಟೋ ಜನ ಹುಡುಗರೆಲ್ಲ ಎತ್ತಿ ಕಳಿಸಿದ್ದಾರೆ ಆದಷ್ಟು ಇದ್ರಲ್ಲಿ. ಆದ್ರೆ ಯಾವುದೇ ಕಾರಣಕ್ಕೂ ಎಷ್ಟೇ ಹೇಳಿದ್ರು ಐತಲ್ಲ, ಅಧಿಕಾರಿಗಳಾಗ್ಲಿ ಈ ಜನಪ್ರತಿನಿಧಿ ಆಗ್ಲಿ ಅವ್ರಿಗೇನು ಕೆಟ್ಟದಂತೆ ಅನಿಸ್ತಾನೆ ಇಲ್ಲ. ಯಾಕಂದ್ರೆ ಇಲ್ಲಿ ಕೆಲ್ಸಗಳು ಬಹಳ ಇದಾವೆ. ಅಧಿಕಾರಿಗಳಾಗ್ಲಿ ಯಾರೇ ಆಗ್ಲಿ ಎಲ್ಲಾದ್ರು ಐತಲ್ಲ, ಜನ ಎದ್ದು ಹೇಳಿದ್ಮೇಲೆ ಮಾಡೋದು ಕೆಲಸ. ಅಧಿಕಾರಿಗಳಿಗೆ ಕಣ್ಣೇ ಕಾಣಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ಅಧಿಕಾರಿಗಳಿಗೆ ಕಣ್ಣೇ ಕಾಣಲ್ಲ ಇಲ್ಲಿ. ಇದು ಎಲ್ಲ ಐತಲ್ಲ, ಪ್ರತಿ ಸಾರಿ ಹೇಳ್ತಾನೆ ಇರ್ಬೇಕು, ಈ ತರ ಆಗಿದೆ, ಈ ತರ ಆಗಿದೆ, ಇದು ಮಾಡ್ರಿ. ಇಲ್ಲಿ ಕಸ ನೋಡ್ರಿ, ಪ್ರತಿ ಸರ ಕಸ ಹಿಂಗೆ ಇರ್ತೈತಿ. ಯಾಕೆ ಇದು ಇರ್ತೈತಿ? ಮತ್ತೆ ನೋಡೈತಲ್ಲ, ಕಂದಾಯ ಐತಲ್ಲ, ಪ್ರತಿ ಮನೆಗೆ ಐತಲ್ಲ ಕಂದಾಯ ವಸೂಲಿ ಮಾಡ್ತಾರೆ. ಎದುರದೆ ಇದು ಕಸದ್ದು ಅದು ಇದು ಅಂತೇಳಿ. ನೀಟ್ನೆಸ್ ಎಲ್ಲಿದೆ ರೀ? ಒಂದು ಊರ್ ಅಂದ ಮೇಲೆ ಎಷ್ಟು ಅಭಿವೃದ್ಧಿ ಆಗ್ಬೇಕು, ಎಷ್ಟು ಚೆನ್ನಾಗಿರ್ಬೇಕು,
ಸಾರ್ವಜನಿಕ ದುಡ್ಡು ಬೇಕಾದಷ್ಟು ಬರ್ತೈತೆ. ಕಂದಾಯ, ನೀರಿನ ಕಂದಾಯ, ನೀರಿನ ಬಿಲ್ ಐತಲ್ಲ ಬೇಕಾಬಿಟ್ಟು ಬಹಳ ಬರ್ತಾ ಇದೆ, ಇಲ್ಲ ಅಂತಿಲ್ಲ. ಯಾಕಂದ್ರೆ ನೀರಿನ ಒಳಗೆ ಏನೈತಲ್ಲ ದುಡ್ಡು ಕೊಟ್ಟು ತಗೊಂತಾ ಇಲ್ಲ. ಇಲ್ಲಿ ನಗರಸಭೆಗೆ ನಾವು ಇರ್ತಕ್ಕಂಥ ಹೊಳಿ ಪಕ್ಕಕ್ಕಿದ್ದು ನಾವು ಐತಲ್ಲ ದುಡ್ಡು ಕೊಟ್ಟು ನೀರು ಖರೀದಿ ಮಾಡ್ಕೋಬೇಕು ಅಂತ ಪರಿಸ್ಥಿತಿ ಬಂದಿದೆ ನಮ್ಮ ಹರಿಹರದಲ್ಲಿ. ಇಷ್ಟೇ ಏನ್ ಹೇಳೋದ್ರೆ ದಯವಿಟ್ಟು ಐತಲ್ಲ ಇದಕ್ಕೆ ಯಾರು ಸಂಬಂಧಪಟ್ಟಿದ್ದಾರೆ ಅವ್ರು ಐತಲ್ಲ ಎಚ್ಚೆತ್ತುಕೊಂಡು ಸರಿ ಮಾಡ್ಬೇಕಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಸಾರ್ವಜನಿಕರಿಂದ.